ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಅದೇ ರವೆ ಉಂಡೆ, ಅದೇ ಕರ್ಜಿಕಾಯಿ ಮಾಡ್ತಿರ್ತೀರಲ್ಲ, ಇವತ್ತು ವಿಭಿನ್ನವಾಗಿ ಎಲ್ಲರಿಗೂ ಫೇವ್ರೇಟ್ ಆಗಿರೋ ಬಾಯಲ್ಲಿಟ್ರೆ ಕರಗೋವಂಥ ಧಾರವಾಡ ಪೇಡ ತಂದಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ವಿಶೇಷವಾಗಿ 2 ಕಲರಲ್ಲಿ ಧಾರವಾಡ ಪೇಡ ಮಾಡಿದ್ದೀನಿ. ಒಂದು ಲೈಟ್ ಕಲರ್ ಧಾರವಾಡ ಪೇಡ, ಇನ್ನೊಂದು ಡಾರ್ಕ್ ಕಲರ್ ಅಂಗಡಿಯಲ್ಲಿ ಸಿಗೋಂಥದ್ದು. ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಸಕ್ಕರೆಯಲ್ಲಿ ಯಾವತ್ತೂ ಧಾರವಾಡ ಪೇಡ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇದಕ್ಕೆ ನಾವು ಪೂರಾ ಸಕ್ಕರೆನೇ ಹಾಕಬೇಕು. ಸೊ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪೂರಾ ಸಕ್ಕರೆನ 1 ಕೆಜಿಯಷ್ಟು ಮಾಡಿ ಫ್ರಿಜ್ಜಲ್ಲಿ ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡ್ಕೊಳ್ಬೋದು. ಓಕೆನಾ. ಇಲ್ಲಿ 1 ಕಪ್ಪಷ್ಟು ಸಕ್ಕರೆಗೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕರಗಲಿ. ಸಕ್ಕರೆ ಎಲ್ಲ ಚೆನ್ನಾಗಿ ಡಿಸಾಲ್ವ್ ಆದಮೇಲೆ ನೀರಲ್ಲಿ ಅದಕ್ಕೆ ಒಂದು 1/4 ಚಮಚದಷ್ಟು ಗಟ್ಟಿ ತುಪ್ಪ ಹಾಕಬೇಕು. ಗಟ್ಟಿ ತುಪ್ಪ, ಲಿಕ್ವಿಡ್ ಅಲ್ಲ, ಗಟ್ಟಿ ತುಪ್ಪ ಹಾಕ್ಕೊಂಡು ಒಂದಕ್ಕೊಂದು ಮಿಕ್ಸ್ ಮಾಡಿ ಇಡಬೇಕು. ಆ್ಯಕ್ಚುಲಿ ಧಾರವಾಡ ಪೇಡಾಗೆ ತುಪ್ಪ, ಎಣ್ಣೆ, ಬೆಣ್ಣೆ ಏನೂ ಬೇಡ. ನಾವು ಪ್ರಿಪ್ರೇಷನ್ಸ್ ಆಗಿ ಬೂರ ಸಕ್ಕರೆ ಮಾಡ್ಕೊಳ್ತಿದ್ದೀವಲ್ಲ, ಸೊ ಇದನ್ನು ಮಾಡಿಟ್ಕೊಳ್ಳಿ. ಇದು ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಇಲ್ಲಿ 3 ಲೆವೆಲ್ ತೋರಿಸ್ತೀನಿ ನಿಮಗೆ. ಫಸ್ಟ್ ಲೆವೆಲ್, ಇಲ್ಲಿ ಸಕ್ಕರೆ ಚೆನ್ನಾಗಿ ಡಿಸಾಲ್ವ್ ಆಗಬೇಕು. ತುಪ್ಪ, ಸಕ್ಕರೆ ಮತ್ತು ನೀರು ಚೆನ್ನಾಗಿ ಡಿಸಾಲ್ವ್ ಆಗಿ ಒಂದು ಕುದಿ ಬರುತ್ತೆ. ಫಸ್ಟ್ ಲೆವೆಲ್ ಇದು. ಸೆಕೆಂಡ್ ಲೆವೆಲ್ ತೋರಿಸ್ತೀನಿ ಏನು ಅಂತ. ಸೊ ಈ ಥರ ಪೂರ ಸಕ್ಕರೆ ಮಾಡಿಟ್ಕೊಂಡ್ರೆ ನೀವು ಬೇಸನ್ ಉಂಡೆ ಮಾಡ್ಕೊಳ್ಳೋಕ್ಕೆ ಸೈ, ಧಾರವಾಡ ಪೇಡ ಮಾಡೋಕ್ಕೂ ಸೈ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು, ನಾವು ಇನ್ನೊಂದು ಥರ ಹಲ್ವಾ ಮಾಡ್ತೀವಿ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಇದು ಬೇಕೇ ಬೇಕು ಪೂರ ಸಕ್ಕರೆ. ನೋಡಿ, ಫಸ್ಟ್ ಸ್ಟೇಜಲ್ಲಿ ಹಾಕಿದ್ವಿ, ಅದು ಬರಲಿಲ್ಲ. ಅಂದರೆ ಉಂಡೆ ಥರ ಬರಬೇಕು, ನಮಗೆ ಕೈಗೆ ಕ್ರಿಸ್ಟಲ್ ಆಗಿ ಸಿಗಬೇಕು. ನೋಡಿ, ಇದರಲ್ಲಿ ಅರ್ಧಂಬರ್ಧ ಬರ್ತಿದೆ. ಇದು ಸೆಕೆಂಡ್ ಸ್ಟೇಜ್. ಥರ್ಡ್ ಸ್ಟೇಜಲ್ಲಿ ನಮಗೆ, ಅಂದರೆ ಥರ್ಡ್ ಲೆವೆಲಲ್ಲಿ ನಮಗೆ ನೀಟಾಗಿ ಅದು ಉಂಡೆ ಕ್ರಿಸ್ಟಲ್ ಆಗಿ ಬಂದ್ಬಿಡುತ್ತೆ. ಆವಾಗ ತುಂಬ ಫಾಸ್ಟಾಗಿ ನಮ್ಮ ಕೆಲಸ ಇರಬೇಕು. ಈಗಾಗಲೇ ಒಂದು ತಟ್ಟೆನ ಡ್ರೈ ಮಾಡಿ ಇಟ್ಕೊಳ್ಳಿ, ಒಂದು ತೊಟ್ಟು ನೀರಿರಬಾರ್ದು ತಟ್ಟೆಲಿ. ನೋಡಿ, ನೇನು ಬಂದುಬಿಡ್ತು. ಇನ್ನು 1 ಸೆಕೆಂಡಲ್ಲಿ ನಮಗೆ ಪೂರ ಸಕ್ಕರೆ ರೆಡಿ ಆಗುತ್ತೆ. ಕೇವಲ 5ನಿಂದ 10 ನಿಮಿಷ ಎಲ್ಲ ಸಿಮ್ಮಲ್ಲಿ ಮಾಡೋ ಫ್ರೆಂಡ್ಸ್ ಕೆಲಸ ಇದು. ಹೈ ಫ್ಲೇಮ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಕ್ರಿಸ್ಟಲ್ ಆಗಿ ಬಂತಾ, ಇಮ್ಮಿಡಿಯೇಟ್ ಇದನ್ನು ನಾವು ಡ್ರೈ ತಟ್ಟೆ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೆ ಹಾಕೊಂಬಿಡೋಣ. ನೀವು ಕಣ್ಣು ಮುಚ್ಚಿ ತೆಗಿಯೋಷ್ಟಕ್ಕೆ ಪೂರ ಸಕ್ಕರೆ ರೆಡಿ ಆಗೋಗುತ್ತೆ. ಯಾಕೆ ಗೊತ್ತಾ, 2ರಿಂದ 3 ಸೆಕೆಂಡಲ್ಲೇ ಅದು ಕ್ರಿಸ್ಟಲ್ಸ್ ಅಂದರೆ ಗಟ್ಟಿ ಆಗೋಕ್ಕೆ ಶುರು ಆಗುತ್ತೆ. ಸೊ ಇಲ್ಲೊಂದು ಪ್ರೊಸೀಜರ್ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನೀವು ಇಮಿಡಿಯೇಟ್ ಈ ಪ್ಯಾನ್ನ ತಣ್ಣೀರಲ್ಲಿ ಫುಲ್ ಫಿಲಪ್ ಮಾಡಿ ಇಟ್ಬಿಡಿ. ಯಾಕಂದರೆ ನೆಕ್ಸ್ಟ್ ಟೈಮ್ ನೀವು ವಾಶ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಇಲ್ಲಾಂದರೆ ಸಕ್ಕರೆದು ಗಂಟು ಕುತ್ಕೊಂಡ್ಬಿಡುತ್ತೆ, ಕಷ್ಟ ಆಗುತ್ತೆ ವಾಶ್ ಮಾಡೋಕ್ಕೆ. ಈ ಥರ ಸ್ಪ್ಯಾಚುಲಾಯಿಂದ ಚೆನ್ನಾಗಿ ಅದನ್ನು ಆರಿಸ್ಕೊಳ್ಳಿ. ನೋಡಿ, ನಿಮ್ಗೆ ಗೊತ್ತಾಗ್ತಿರ್ಬೋದು, ಆ ಸಕ್ಕರೆದು ಚೇಂಜ್ ಆಗ್ತಾ ಬರ್ತಿದೆ. ಅದು ಎಷ್ಟೆಷ್ಟು ತಣ್ಣಕ್ಕಾಗುತ್ತೋ, ಎಷ್ಟೆಷ್ಟು ತಣ್ಣಕ್ಕಾಗಿದ ತಕ್ಷಣ ಅದು ಸಾಲಿಡ್ ಹಾಕ್ಕೊಂಡು ಬರ್ತಾ ಇರುತ್ತೆ. ಈಗ ಇಮಿಡಿಯೇಟಾಗಿ ಇದನ್ನು ಎಲ್ಲ ಬಿಡಿಸ್ಬಿಟ್ಟು ಅದನ್ನು ಆರಕ್ಕಿಟ್ಬಿಡೋಣ. ಓಕೆ, ಇದು ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕೋಣ. ಕೆಲವರು ಜರಡಿ ಇಟ್ಕೊಳ್ತಾರೆ, ನಾವು ಆರಾಮಾಗಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಬಿಡ್ಬೋದು. ಓಕೆನಾ. ಸೊ ಇವಾಗ ನಾನು 1 ಕಪ್ಪಷ್ಟು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ. ಎಲ್ಲ ಅಂಗನವಾಡಿಲಿ ಯಾವ ಬ್ರ್ಯಾಂಡು ಯಾವುದಾದ್ರೂ ಪರವಾಗಿಲ್ಲ. ಇಲ್ಲಿ 1 ಕಪ್ಪಷ್ಟು ಮಾಡ್ತಿದ್ದೀನಿ ನಾನು. ಸುಮಾರು ಒಂದು 15 ಆಗುತ್ತೆ ಧಾರವಾಡದ ಪೇಡ. ಸೊ ಅದನ್ನು ಒಂದು ಲೋ ಫ್ಲೇಮಲ್ಲಿ ನಾನ್ ಸ್ಟಿಕ್ ಕಡಾಯಲ್ಲಿ ಸ್ವಲ್ಪ ಅಗಲ ಪಾತ್ರೆಯಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಬೇಕಾದ್ರೆ ತುಪ್ಪ ಹಾಕ್ಕೊಳ್ತಾರೆ, ನಾನು ತುಪ್ಪ ಹಾಕಿಲ್ಲ. ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ನಾನು ಇಲ್ಲಿ 2 ಕಲರ್ ಧಾರವಾಡ ಪೇಡ ಮಾಡ್ತಾಯಿದ್ದೀನಿ. ಒಂದು ಲೈಟ್ ಕಲರು, ಒಂದು ಡಾರ್ಕ್ ಅಂಗಡಿಲಿ ಸಿಗೋಂಥ ಪೇಡ ಮಾಡ್ತಾಯಿದ್ದೀನಿ. ಯಾವುದಾದ್ರೂ 2 ಒಂದೇ ರುಚಿ ಇರುತ್ತೆ ನಿಮಗೆ. ಸೊ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸ್ವೀಟ್ನ ದಯವಿಟ್ಟು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಎಲ್ಲರ ಫೇವ್ರೇಟು ಇದು. ಸುಮಾರು ₹70, ₹80 ಕೊಟ್ಟು ಒಂದು 6, 7 ಉಂಡೆ ಸಿಗ್ಬೋದು ನಿಮಗಷ್ಟೇ. ಸೊ ಮನೇಲಿ ಯಾವ ರೀತಿ ಮಾಡೋದು ಅಂತ 1 ಕೆಜಿ ಮಿಲ್ಕ್ ಪೌಡ್ರಲ್ಲಿ ಸುಮಾರು ನಿಮಗೆ 1ರಿಂದ 2 ಕೆಜಿಯಷ್ಟು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಬೂರ ಸಕ್ಕರೆ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ, ಅಂಗಡಿಗೆ ಹೋಗ್ತಾರಂಥದ್ದು ಏನೂ ಇಲ್ಲ. ಇದನ್ನು ಸಿಮ್ಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1 ಕಪ್ ಮಿಲ್ಕ್ ಪೌಡ್ರಿಗೆ 3/4 ಕಪ್ಪಷ್ಟು ಸಕ್ಕರೆ, ಬೂರ ಸಕ್ಕರೆ, ಮತ್ತು 3/4 ಕಪ್ಪಷ್ಟು ಹಾಲು, ತಣ್ಣಗಿರೋ ಹಾಲು. ಹಾಲು 3/4 ಕಪ್ ಬೇಕೇ ಬೇಕು. ಓಕೆನಾ. ಏನು ಹೇಮಾ ತೆಳ್ಳಗೆ ಮಾಡ್ತಿದ್ಯಾ ಅಂತ, ಅದೇ ಇರೋದು ಇಲ್ಲಿ ಮೆಥಡು. ಇದು ತೆಳ್ಳಕ್ಕಾದಮೇಲೆ ಗಟ್ಟಿಯಾಗುತ್ತೆ, ಅಂದರೆ ಲಿಕ್ವಿಡ್ ಫಾರ್ಮ್ಗೆ ಬಂದು ಆಮೇಲೆ ಸಾಲಿಡ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ನೀವು ಬಾಯಿಗಿಟ್ರೆ ಕರಗೋಗುತ್ತಲ್ವಾ ಧಾರವಾಡ ಪೇಡ, ಅದೇ ಟೆಕ್ಸ್ಚರ್ ನಿಮಗೆ ಬರುತ್ತೆ. ಓಕೆನಾ. ನಾನು 2 ರೀತಿ ಮಾಡಿದ್ದೀನಿ. ನಮ್ಮ ಮನೇಲಿ ಒಬ್ರಿಗೆ 1 ಕಲರ್ ಇಷ್ಟ, ಒಬ್ರಿಗೆ ಇನ್ನೊಂದು ಕಲರ್ ಇಷ್ಟ. ಸೊ ಅದರಿಂದ ಇಬ್ರಿಗೂ ಸೇರಿ ನಾನು 2 ಕಲರು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ 3/4 ಕಪ್ ಫುಲ್ಲು ಹಾಲು ಹಾಕ್ಬಿಟ್ಟಿದ್ದೀನಿ. ಕಾಯಿಸಿ ಆರಿಸಿರೋ ತಣ್ಣಗಿರೋ ಹಾಲು. ಓಕೆನಾ. ಯಾವುದೇ ಕಾರಣಕ್ಕೂ ಬಿಸಿ ಹಾಲು ಹಾಕಕ್ಕೆ ಹೋಗಬೇಡಿ. ಸೊ 1 ಕಪ್ ಮಿಲ್ಕ್ ಪೌಡ್ರಿಗೆ 3/4 ಕಪ್ಪಷ್ಟು ಹಾಲು, 3/4 ಕಪ್ಪಷ್ಟು ಸಕ್ಕರೆ. ಸಕ್ಕರೆ ಪರ್ಫೆಕ್ಟ್ ಆಗಿರುತ್ತೆ ಪೂರ ಸಕ್ಕರೆ 3/4 ಕಪ್ಪು. 1 ಕಪ್ ಹಾಕಕ್ಕೆ ಹೋಗಬೇಡಿ, ತುಂಬ ಸಿಹಿ ಆಗುತ್ತೆ, ತಿನ್ನೋಕ್ಕಾಗಲ್ಲ. ಸೊ ನೋಡಿ, ಕಲರ್ ಗೊತ್ತಾಯ್ತಾ. ಈಗ ಒಂದು ಅರ್ಧ ಚಮಚದಷ್ಟು ರೆಡಿಮೇಡ್ ಬರುತ್ತಲ್ಲ ಯಾಲಕ್ಕಿ ಪುಡಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಮನೇಲಿ ಬೇಕಾದ್ರೆ ನೀವು ಕುಟ್ಟು ಹಾಕ್ಕೊಳ್ಬೋದು. ಈಗ ಅಂಗಡಿಲೆಲ್ಲ ರೆಡಿಮೇಡ್ ಸಿಗುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡು ಒಂದು 2ರಿಂದ 3 ಸೆಕೆಂಡ್ ಅಷ್ಟೇ. ನೋಡಿ, ಈಗಾಗಲೇ ತಳ ಬಿಟ್ಟು ಬರ್ತಿದೆ. ಅದಕ್ಕೆ ನಾನು ಹೇಳಿದ್ದು ನಾನ್ ಸ್ಟಿಕ್
ಕಡಾಯಿ ತೊಗೊಳ್ಳಿ ಅಂತ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತಣ್ಣಗೆ ಹಾಕಿಬಿಟ್ಬೋಣ. ಓಕೆನಾ ಫ್ರೆಂಡ್ಸ್? ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ನಮ್ಮ ಬುರ ಸಕ್ಕರೆ ಆರಿದೆ. ಈಗ ನಾನು ಅದನ್ನು ಸಿಂಪಲಾಗಿ ಹೇಳ್ಕೊಡ್ತೇನೆ, ಮಿಕ್ಸಿ ಹಾಕ್ಕೊಳ್ಳಿ ಅಂತ. ಕೆಲವರು ಅದನ್ನು ಜರಡಿ ಹಿಡ್ಕೊಂಡು ಕೂತ್ಕೊಳ್ತಾರೆ, ಅದನ್ನು ಸಿಟಿಲ್ಲ. ಮಿಕ್ಸಿಗೆ ಹಾಕೊಂಡ್ರೆ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಪೌಡ್ರ್ ಬಂದುಬಿಡುತ್ತೆ. ಇದನ್ನು ಏರ್ ಟೈಟ್ ಕಂಟೈನರ್ ಹಾಕಿ 1 ತಿಂಗಳು 2 ತಿಂಗಳು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಇದು ತಣ್ಣಗಾಗಿದೆ. ನಾನು ಹೇಳ್ದಂಗೆ 1 ಕಪ್ ಮಿಲ್ಕ್ ಪೌಡ್ರಿಗೆ ನಾನು ಇಲ್ಲಿ 3/4 ಕಪ್ ಅಷ್ಟು ಸಕ್ಕರೆ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ತಿದ್ದೀನಿ. ಮತ್ತು ಕೋಟಿಂಗಿಗೂ ನಾವು ಹೆಂಗೋ ಸಕ್ಕರೆ ಹಾಕೇ ಹಾಕ್ತೀವಿ. ಸೊ ಆದಷ್ಟು ಸಕ್ಕರೆನ ಇಲ್ಲಿ ಕಮ್ಮಿ ಮಾಡ್ಕೊಂಡು ಕೋಟಿಂಗು ಹಾಕೋಣ. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಯಾರ್ಯಾರಿಗೆ ಧಾರವಾಡದ ಪೇಡ ಇಷ್ಟ ಅಂತಲೂ ಕಮೆಂಟ್ ಸೆಕ್ಷನ್ ಹಾಕಿ. ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್. ನನಗಂತೂ ತುಂಬ ಫೇವ್ರೇಟ್ ಧಾರವಾಡ ಪೇಡ ಅಂದರೆ ತುಂಬ ಇಷ್ಟ ನನಗೆ. ಸೊ ಅದಕ್ಕೆ ಈ ರೆಸಿಪಿನ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ನಮ್ಮ ಮೆನ್ಯೂಲಿ. ನೀವು ಇನ್ಕ್ಲೂಡ್ ಮಾಡ್ತೀರಾ ಅಂತ ಹೇಳ್ತಾ ನಾನು ಹೋಗಿ ಬರಲ್ಲ. ಎಲ್ಲರಿಗೂ ನಮಸ್ತೆ ಹೇಳ್ತಾ ಇದ್ದೀನಿ. ಟಾಟಾ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.